एक ऐसी पेंटिंग जो हमें एक आर्टिस्ट के पास खींच के ले आई। इस कलात्मक सफ़र की छोटी सी झलक दिया के जरिए असली बातचीत कन्नड़ में हुई थी। ಜಿ ನೆಲ್ಲಿಗೆ ಅಂತೇಳಿ ಕರ್ನಾಟಕ ಬಿಜಾಪುರ ಜಿಲ್ಲೆ. ನೀವು ನಿಮ್ಮ ಕರಿಯರ್ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿಂದ? ನಾನು ಹೈಸ್ಕೂಲಲ್ಲಿ ಓದುವಾಗ ನಮ್ಮ ಡ್ರಾಯಿಂಗ್ ಟೀಚರ್ಸ್ ನಮಗೆ ಸಪೋರ್ಟ್ ಮಾಡಿ, ನಿನ್ನ ಕಲೆ ಚೆನ್ನಾಗಿದೆ, ನೀನು ಡ್ರಾಯಿಂಗನ್ನು ಮಾಡು ಅಂಥೇಳಿ ಸಪೋರ್ಟ್ ಮಾಡಿ ನನಗೆ ಡ್ರಾಯಿಂಗ್ ಮಾಡ್ಸೋಕ್ಕೆ ಗದಗ ವಿಜಯ ಕಲಾ ಮಂದಿರ ಕಳಿಸಿದರು. ಅಲ್ಲಿಂದ ನಾನು ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಮತ್ತು GD ಗ್ರ್ಯಾಜುಯೇಟ್ ಡಿಪ್ಲೊಮಾ ಮುಗಿಸ್ಕೊಂಡು ನಾನು ಈ ಫೀಲ್ಡನ್ನು ಡೆವಲಪ್ಮೆಂಟ್ ಮಾಡ್ಕೊಂಡೆ. ನಿಮ್ಮ ಫಸ್ಟ್ ಶೋ ಎಲ್ಲಿತ್ತು? ನಂದು ಫಸ್ಟ್ ಶೋ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಓದುವಲ್ಲಿ ಆ ಥರ ಎಲ್ಲ ನಮ್ಮದು ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಒಂದು ಸ್ಟೂಡೆಂಟ್ಸ್ ನಮ್ಮ ಟೀಚರ್ಸ್ ಎಲ್ಲ ಡೆಲ್ಲಿ ಒಳಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಂತೇಳಿ ಡೆಲ್ಲಿ ಅಕಾಡೆಮಿ ಒಳಗೆ ಫಸ್ಟ್ ಶೋ ಮಾಡಿದ್ರು 2000ನೇ ಇಸ್ವಿಯಲ್ಲಿ. ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಶೋ ಇದೆಯಾ ಏನಾದರೂ ಅಥವಾ? ಆಲ್ರೆಡಿ ನೆಕ್ಸ್ಟ್ ಇಯರ್ ಆಗೋಯ್ತು. ಜಕಾರ್ತಲ್ಲಿ, ಮತ್ತು ಜಪಾನಲ್ಲಿ ಆಗಿದೆ, ಸಿಂಗಾಪುರಲ್ಲಿ ಆಗಿದೆ. ಇವಾಗ ನೆಕ್ಸ್ಟ್ 1-2 ತಿಂಗಳ ಹಿಂದ್ಗಡೆ ಹೈದರಾಬಾದಲ್ಲಿ ಆಗಿತ್ತು. ಟೋಟಲ್ ಆಗಿ ಎಷ್ಟು ಶೋ ಮಾಡಿದ್ದೀರೋ? ಮೇಡಮ್ ಇವಾಗ ನಾನು 1 ಮೆನ್ ಶೋ ಒಂದು 25 ಶೋ ಮಾಡಿರ್ಬೋದು. ಮತ್ತೆ ಏನಾದರೂ ಗ್ರೂಪ್ ಶೋ ಗ್ರೂಪ್ ಶೋ ಅಥವಾ ಏನಾದರೂ ನಿಮಗೆ? ನಮ್ಮದು ಗ್ರೂಪ್ ಶೋ ಬಿಟ್ಟು ಒಂದು 50-55 ಗ್ರೂಪ್ ಶೋ ಆಗಿರ್ಬೋದು, 55 ಗ್ರೂಪ್ ಶೋ ಆಗಿರ್ಬೋದು. ಮತ್ತು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅವಾರ್ಡು, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಫೆಲೋಶಿಪ್ಪು, ಮತ್ತು ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ಪು, ಮತ್ತು ಕಲಬುರಗಿ ಕಂಪು ಅಲ್ಲಿ ಅವಾರ್ಡ್ ಆಗಿದೆ, ಮತ್ತು ಖಂಡೇರಾವ್ ಪ್ರತಿಷ್ಠಾನದ್ದು ಅವಾರ್ಡ್ ಆಗಿದೆ, ಮತ್ತು ಲೋಕಮಾನ್ ತಿಲಕ್ ಅವಾರ್ಡ್ ಆಗಿದೆ. ಆಲ್ರೆಡಿ ಎಲ್ಲ ಕಡೆನೂ ಇವಾಗ ಕಲೆಕ್ಷನ್ ಆಗಿ ಆಲ್ ಓವರ್ ಇಂಡಿಯಾ ಬೇರೆ ಕಂಟ್ರಿಯಲ್ಲೂ ಇವತ್ತು ಪೇಂಟಿಂಗ್ ಕಲೆಕ್ಷನ್ ಇದೆ. ನಿಮಗೆ ಈ ಸ್ಟೈಲ್ ಇದೇ ಸ್ಟೈಲ್ ಯಾಕೆ ಡೆವಲಪ್ಮೆಂಟ್ ಆಗಿದ್ದೀರಾ? ನಾನು ಬಂದುಬಿಟ್ಟು ಫಾರ್ಮರ್ ಫ್ಯಾಮ್ಲಿ. ಫಾದರ್ ಆ್ಯಂಡ್ ಮದರ್ ಫಾರ್ಮರ್. ಮನೆಯಲ್ಲೆಲ್ಲ ಗೋವುಗಳಿದ್ದಾವೆ. ಅದರ ಇಂಪ್ರೆಷನ್ ಆಗಿ ನಾನು ಗೋವುಗಳನ್ನು ಫಸ್ಟ್ ಹಿಡಿದು ಒಂದು ಚಿತ್ರಗಳನ್ನು ತೆಗಿತಿದ್ದೆ. ಅದಾಗಿ ನಾನು ಮತ್ತು ಆ ಗೋವುಗಳನ್ನು ಯಾವ ಥರ ನಾನು ಡೆವಲಪ್ಮೆಂಟ್ ಮಾಡಬೇಕು, ನನ್ನ ವರ್ಕಿಂಗ್ ಸ್ಟೈಲಲ್ಲಿ ನಾನು ಯಾವ ಥರ ಕನ್ವರ್ಟ್ ಮಾಡಬೇಕಂತೇಳಿ ಈ ಥರ ನನ್ನದೇ ಆದಂಥ ಒಂದು ಸ್ಟೈಲ್ ಒಳಗೆ ನಾನು ಕನ್ವರ್ಟ್ ಮಾಡ್ಕೊಡೋದು. ಇವಾಗ ಟ್ರೆಡಿಷ್ನಲ್ ಆ್ಯಂಡ್ ಡೆಕೋರೇಟಿವ್ ಅಂದರೆ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ, ಇವಾಗ ಗೋವುಗಳ ಪೂಜೆ ರಕ್ಷಣೆ ಎಲ್ಲನೂ ನಾವು ಮಾಡ್ತೀವಿ. ಅದಕ್ಕಾಗಿ ನಾನು ಒಂದು ಗೋವುಗಳ ರಕ್ಷಣೆ ಆಯಿತು, ಮತ್ತು ಅದರಲ್ಲಿ ಆ ಗೋವುಗಳಿಗೆ ಯಾವಾಗ ಒಂದು ಟ್ರೆಡಿಷ್ನಲ್ ಆಗಿ ವರ್ಕ್ ಇರುತ್ತೆ, ಅದನ್ನು ನಾವು ಯಾವ ಥರ ನಾವು ಡೆಕೋರೇಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂತೇಳಿ ಆ ಥರ ವರ್ಕ್ ಮಾಡ್ಕೊತ ಬಂದಿದ್ದೆ. ಒಂದು ಪೇಂಟಿಂಗ್ ನಿಮಗೆ ಎಷ್ಟು ಟೈಮ್ ಆಗುತ್ತೆ? ಒಂದು ಪೇಂಟಿಂಗ್ಗೆ ನನಗೆ 3/5 ಪೇಂಟಿಂಗ್ಸ್ 1 ಮಂತ್ ಆಗುತ್ತೆ. ಏನಾದರೂ ಬ್ಯಾಕ್ ಹೆಲ್ತ್ ಇದೆಯಾ ಅಥವಾ ನೀವು ಸೆಲ್ಫ್ ಆಗೇ ಎಲ್ಲ ಮಾಡ್ತೀವಿ? ಯಾರೂ ನಮಗೆ ಬ್ಯಾಕ್ ಹೆಲ್ಪ್ ಇಲ್ಲ, ಓನಾಗಿ ನಾವು ವರ್ಕ್ ಮಾಡ್ತಾ ಇರೋದು. ಇವಾಗ ನಮ್ಮ ಕ್ಲೈಂಟ್ಗಳೇ ನಮ್ಗೆ ಹೆಲ್ಪ್ ಮಾಡಿದ್ದೆಲ್ಲ ನಮ್ಮ ಕ್ಲೈಂಟ್ಗಳು ಇಷ್ಟಪಡ್ತಾರೆ, ಅಂದರೆ ಪೀಪಲ್ಸ್ ಎಲ್ಲ ಇಷ್ಟಪಡ್ತಾರೆ ಅಂದರೆ ಅದು ನಮ್ಮದೊಂದು ನಮ್ಮ ಕಲೆ ಒಳ್ಳೆ ಚೆನ್ನಾಗಿದೆ ಅಂತ. ನಮ್ಮ ಪೇಂಟಿಂಗ್ಸ್ ಒಂದು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಂದರೆ ಯಾವುದೇ ಒಂದು ಪೇಂಟಿಂಗ್ ಡಿಸ್ಪ್ಲೇ ಆದಾಗ ಒಂದು 5 ನಿಮಿಷ ಆ ಪೇಂಟಿಂಗ್ ಮುಂದೆ ನಿಂತರೆ ಅವಾಗ ಮಾತ್ರ ನಮ್ಮ ಪೇಂಟಿಂಗ್ ಚೆನ್ನಾಗಿದೆ ಅಂತ.